ದೇಶೀಯ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಅದ್ಭುತ ಪ್ರದರ್ಶನದ ಮೂಲಕ ಕರ್ನಾಟಕ ತಂಡ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಇದೀಗ ರಣಜಿ ಟ್ರೋಫಿಯಲ್ಲೂ ಕೂಡ ಸ್ಥಿರ ಪ್ರದರ್ಶನ ನೀಡ್ತಾ ಇದೆ. ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಅಮೋಘ ಗೆಲುವನ್ನ ಸಾಧಿಸಿದ್ದು ನಾಕೌಟ್ ಆಸೆಯನ್ನ ಜೀವಂತವಾಗಿರಿಸಿಕೊಂಡಿದೆ. ಹರಿಯಾಣ ವಿರುದ್ಧದ ಫೈಟ್ಗೆ ಸಜ್ಜಾಗ್ತಿರುವಂತಹ ಕರ್ನಾಟಕ ತಂಡಕ್ಕೆ ಈಗ ಆನೆ ಬಲ ಬಂದಂತಾಗಿದೆ. ಸ್ಟಾರ್ ಆಟಗಾರ KL ರಾಹುಲ್ ಅಖಾಡಕ್ಕೆ ಇಳಿತಾ ಇದ್ದಾರೆ. ಹಾಗಾದ್ರೆ ರಾಹುಲ್ ಎಷ್ಟು ವರ್ಷಗಳ ಬಳಿಕ ರಣಜಿಯನ್ನ ಆಡ್ತಿದ್ದಾರೆ? ನೆಕ್ಸ್ಟ್ ಫೈಟ್ ಯಾವಾಗ? ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಪ್ಲೇಯರ್ಸ್ ಕಳಪೆ ಪ್ರದರ್ಶನ ನೀಡಿದರು. ಇದೇ ಕಾರಣಕ್ಕೆ ದೇಶೀಯ ಟೂರ್ನಿಯಲ್ಲಿ ಆಡುವಂತೆ ಸ್ಟಾರ್ ಆಟಗಾರರಿಗೆ BCCI ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿತ್ತು. ಹೀಗಾಗಿ ವರ್ಷಗಳ ಬಳಿಕ ಹಲವು ಆಟಗಾರರು ರಣಜಿ ಅಖಾಡಕ್ಕಿಳಿದಿದ್ರು. ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಶ್ರೇಯಸ್ ಅಯ್ಯರ್, ಶುಭ್ಮನ್ ಗಿಲ್, ರಿಷಬ್ ಪಂತ್, ರವೀಂದ್ರ ಜಡೇಜಾ, ಅಜಿಂಕ್ಯ ರಹಾನೆ ಸೇರಿದಂತೆ ಸ್ಟಾರ್ ಆಟಗಾರರ ದಂಡೆ ರಣಜಿಯನ್ನ ರಂಗೇರಿಸ್ತಾ ಇದೆ. ಇದೀಗ ಕನ್ನಡಿಗ KL ರಾಹುಲ್ ಅವರ ಸರದಿ. ಹರಿಯಾಣ ವಿರುದ್ಧದ ರಣಜಿ ಪಂದ್ಯಕ್ಕೆ KL ರಾಹುಲ್. ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯ ಎಲ್ಲ 5 ಟೆಸ್ಟ್ ಪಂದ್ಯಗಳಲ್ಲಿ KL ರಾಹುಲ್ ಅವರು ಕಣಕ್ಕಿಳಿದಿದ್ರು. ಈ ವೇಳೆ ರಾಹುಲ್ ಅವರ ಮೊಣಕೈಗೆ ಗಾಯ ಆಗಿತ್ತು. ಹೀಗಾಗಿ BCCI ವೈದ್ಯಕೀಯ ತಂಡ ಚಿಕಿತ್ಸೆಯನ್ನ ನೀಡಿದೆ. ಗಾಯದ ಕಾರಣದಿಂದಾಗಿಯೇ ರಾಹುಲ್ ಅವರನ್ನ ಜನವರಿ 23ರಿಂದ ಆರಂಭವಾಗಿದ್ದಂತ ಪಂಜಾಬ್ ವಿರುದ್ಧದ ಎಲೈಟ್ C ಗುಂಪಿನ ಪಂದ್ಯದಿಂದ ಹೊರಗಿಡಲಾಗಿತ್ತು. ಬಟ್ ಈಗ ಇಂಜುರಿಯಿಂದ ರಿಕವರ್ ಆಗಿರುವಂತ ರಾಹುಲ್ ಅವರು ಹರಿಯಾಣ ವಿರುದ್ಧದ ಪಂದ್ಯಕ್ಕೆ ಕರ್ನಾಟಕದ ಪರ ಕಣಕ್ಕಿಳಿಯೋಕೆ ರೆಡಿಯಾಗಿದ್ದಾರೆ. ಸೋಮವಾರವಷ್ಟೇ 18 ಆಟಗಾರರ ತಂಡವನ್ನ ಘೋಷಣೆ ಮಾಡಲಾಗಿದೆ. ಈ ಬಾರಿಯೂ ಕೂಡ ತಂಡವನ್ನ ಮಯಾಂಕ್ ಅಗರ್ವಾಲ್ ಅವರು ಮುನ್ನಡೆಸ್ತಾ ಇದ್ದಾರೆ. ಇನ್ನು ಶ್ರೇಯಸ್ ಗೋಪಾಲ್ ಅವರು ಉಪನಾಯಕನಾಗಿದ್ದಾರೆ. ಕರ್ನಾಟಕ ತಂಡ ಜನವರಿ 30ರಂದು C ಗುಂಪಿನಲ್ಲಿ ಅಗ್ರ ಸ್ಥಾನವನ್ನು ಹೊಂದಿರುವಂತಹ ಹರಿಯಾಣ ವಿರುದ್ಧ ಆಡಲಿದೆ. ಗಾಯದ ಸಮಸ್ಯೆಯಿಂದ ರಾಹುಲ್ ಪಂಜಾಬ್ ವಿರುದ್ಧ ಲೀಗ್ ಹಂತದ ಪಂದ್ಯವನ್ನ ಮಿಸ್ ಮಾಡಿಕೊಂಡಿದ್ರು. ಈಗ ರಾಹುಲ್ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದು ಮಂಗಳವಾರ ಮತ್ತು ಬುಧವಾರ ಪ್ರಾಕ್ಟೀಸ್ ಅನ್ನ ಶುರು ಮಾಡಲಿದ್ದಾರೆ. 2020ರ ಬಳಿಕ ಮತ್ತೆ ರಣಜಿ ಅಖಾಡಕ್ಕೆ KL. ಟೀಂ ಇಂಡಿಯಾದ ಖಾಯಂ ಆಟಗಾರ ಆದ್ಮೇಲೆ KL ರಾಹುಲ್ ಕೂಡ ರಣಜಿಯತ್ತ ಮುಖ ಮಾಡಿರಲಿಲ್ಲ. 2020ರ ಬಳಿಕ KL ರಾಹುಲ್ ಇದೇ ಮೊದಲ ಬಾರಿಗೆ ಕರ್ನಾಟಕ ಪರ ರಣಜಿ ಟ್ರೋಫಿಯಲ್ಲಿ ಆಡ್ತಿದ್ದಾರೆ. ಬಟ್ ದೇಶೀಯ ಟೂರ್ನಿಯಲ್ಲಿ ಕಳೆದ ಸೆಪ್ಟೆಂಬರ್ನಲ್ಲಿ ದುಲೀಪ್ ಟ್ರೋಫಿ ಪರ ಆಡಿದ್ರು. ಸದ್ಯ ರಣಜಿಯಲ್ಲಿ ಕರ್ನಾಟಕ C ಗುಂಪಿನ ಅಂಕ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಹರಿಯಾಣ 26 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ರೆ ಕೇರಳ 21 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಪಂಜಾಬ್ ವಿರುದ್ಧ ಕರ್ನಾಟಕ ತಂಡ 207 ರನ್ಗಳ ಜಯ ಸಾಧಿಸಿತ್ತು. ಈ ಮೂಲಕ ಟೂರ್ನಿಯಲ್ಲಿ ಕರ್ನಾಟಕ 2ನೇ ಗೆಲುವು ದಾಖಲಿಸಿತ್ತು. ಇದೀಗ BCCI ಸೂಚನೆಯಂತೆ ಹಿರಿಯ ಆಟಗಾರರು ಸಹ ದೇಶೀಯ ಟೂರ್ನಿಗಳಲ್ಲಿ ಆಡ್ತಾ ಇದ್ದಾರೆ. ಗಾಯದಿಂದ ಚೇತರಿಸಿಕೊಂಡಿರುವಂತಹ ಭಾರತದ ಅನುಭವಿ ಬ್ಯಾಟರ್ KL ರಾಹುಲ್ ಹರಿಯಾಣ ವಿರುದ್ಧದ ಕೊನೆಯ ಲೀಗ್ ಪಂದ್ಯದಲ್ಲಿ ಕರ್ನಾಟಕದ ಪರ ಆಡೋಕೆ ಸಜ್ಜಾಗಿದ್ದಾರೆ. ಬೆಂಗಳೂರಿನ M ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜನವರಿ 30ರಂದು ಪಂದ್ಯ ಆರಂಭವಾಗಲಿದೆ. ಇನ್ನು ಈಗಾಗಲೇ ರೋಹಿತ್ ಶರ್ಮಾ ಮುಂಬೈ ಪರ ಈಗಾಗಲೇ ರಣಜಿಯನ್ನ ಪಂದ್ಯವನ್ನು ಆಡಿದ್ದಾರೆ. ವಿರಾಟ್ ಕೊಹ್ಲಿ 13 ವರ್ಷಗಳ ನಂತರ ದಿಲ್ಲಿ ಪರವಾಗಿ ದೇಶೀಯ ಕ್ರಿಕೆಟ್ಗೆ ಮರಳಿದ್ದಾರೆ. ವೇಗಿ ಮೊಹಮ್ಮದ್ ಸಿರಾಜ್ ಕೂಡ ಹೈದರಾಬಾದ್ ಪರ ಕಣಕ್ಕಿಳಿಯಲಿದ್ದಾರೆ. ಸೌರಾಷ್ಟ್ರ ಪರ ಆಲ್ರೌಂಡರ್ ರವೀಂದ್ರ ಜಡೇಜಾ ಈಗಾಗಲೇ ಅಬ್ಬರಿಸ್ತಾ ಇದ್ದಾರೆ. ಸೊ ಈಗ ಎಲ್ಲರ ಕಣ್ಣು ರಾಹುಲ್ ಮೇಲಿದ್ದು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದೇ ಈಗಿರೋ ಕುತೂಹಲ. ನಮಸ್ಕಾರ.